ಅಯ್ಯೋ ನನ್ ಕೈ ಹೊರಗ್ ಬರ್ತಾ ಇಲ್ಲ. ಪ್ಲೀಸ್ ಪ್ಲೀಸ್ ಪುಣ್ಯ ಏನಾದ್ರೂ ಮಾಡು, ಇಲ್ಲಾಂದ್ರೆ ಕೈ ಮುರಿದೋಗ್ಬಿಡುತ್ತೆ. ಪುಣ್ಯ ಹೆಲ್ಪ್ ಮಾಡು ಪ್ಲೀಸ್. ಪುಣ್ಯ ಹೆಲ್ಪ್ ಮಾಡು ಪ್ಲೀಸ್. ಅಯ್ಯೋ ನನ್ ಕೈ ಬರ್ತಾ ಇಲ್ಲ, ನೀನೇ ಏನಾದ್ರೂ ಮಾಡು ಪ್ಲೀಸ್. ಅಮ್ಮ ನಾಗಮ್ಮ ತಾಯಿ, ನಿನ್ ಬಗ್ಗೆ ತಮಾಷೆ ಮಾಡಿದ್ದಕ್ಕೆ ಇವನನ್ನ ಕ್ಷಮಿಸ್ಬಿಡು ತಾಯಿ. ಅವನು ಅಮಾಯಕ. ಬಿಟ್ಬಿಡು ತಾಯಿ, ದಯವಿಟ್ಟು ಬಿಡಮ್ಮ. ಅವನಿಗೇನು ಮಾಡ್ಬೇಡ, ಬಿಟ್ಬಿಡು. ಅಮ್ಮ. ಅನಿರುದ್ಧ್, ಅನಿರುದ್ಧ್, ಏನಾಯ್ತು? ಅನಿರುದ್ಧ್, ಎದ್ದೇಳು, ಹೇಳು, ಏನಾಯ್ತು? ಏನಾಯ್ತು ಅನಿರುದ್ಧ್? ಕೈ ತೆಗಿ. ಅಪ್ಪ, ಏನಾಯ್ತು? ಏನಾಯ್ತು? ಮುಟ್ಬಿಡ ಅಂದ ತಾನೆ. ಏನಾಯ್ತು? ಏನಿದೆಲ್ಲ ಮಣ್ಣು? ಎದ್ದೇಳು. ಏಯ್, ಇಡೀ ರಾತ್ರಿ ನೀವಿಬ್ರು ಎಲ್ಲಿ ಹೋಗಿದ್ರಿ? ನಿನ್ ಕಣ್ಣೇನೆ ಹಾಗಿದೆ. ರಾತ್ರಿ ಎಲ್ಲ ನಿದ್ದೆ ಬಂದಿಲ್ವಾ ಅಥವಾ ನಿದ್ದೆ ಮಾಡಿಲ್ವಾ? ಯಾಕೆ ಮಾತಾಡ್ತಿಲ್ಲ? ಪರ್ಣಿಕಾ, ಏನಕ್ಕೆ ಏನೇನೋ ಥಿಂಕ್ ಮಾಡ್ತೀಯಾ? ಇವಾಗ ಎಲ್ರೂ ಸಿಕ್ಕುದ್ವಲ್ಲ. ನೀನೊಬ್ನೇ ಸಿಕ್ತೀಯಾ ಅಂತ ಅಂದ್ಕೊಂಡಿದ್ನು. ಅದ್ಯಾಕೆ? ಅದೇ ಪುಣ್ಯ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೇನೋ, ನೀನೊಂದ್ ಕಡೆ ಅವಳೊಂದ್ ಕಡೆ ಆಗ್ಬಿಟ್ಟಿದ್ದಾರೇನೋ ಅನ್ಕೊಂಡಿದ್ದೆ. ಇಬ್ರು ಜೊತೆಗೆ ಸಮಯ ಕಳೆದಿದ್ದೀರಾ. ಏಯ್, ಹಂಗ್ ನೋಡ್ಬೇಡ್ವೆ. ಅವಾಗವಾಗ ಕಣ್ಣು ಮಿಟಕ್ಸು. ದೊಡ್ಡ ಕಣ್ಣು ಬಿಟ್ಕೊಂಡು ಏನ್ ಹಿಂಗ್ ನೋಡ್ತಿದ್ಯಾ? ಇಷ್ಟ ಆಗಲ್ಲ, ನನಗಿಷ್ಟ ಆಗಲ್ವೇ. ತಗ್ಸು, ತಲೆ ತಗ್ಸು, ತಗ್ಸೆ. ಬರೀ ಹಾವು ಮಾತ್ರ ಅಲ್ಲ, ಹಾವು ತರ ಬುಸ್ಕೂಡೋ ಮನುಷ್ಯರು ಕೂಡ ಇರ್ತಾರೆ. ಅನಿರುದ್ಧ್, ನಡೀರಿ ಅತ್ತೆ, ನಾವು ಹೋಗೋಣ. ಬಾ ಪುಣ್ಯ. ಜೋಳು ಪ್ರಾಣನ ನಾನು ತೆಗೆದು ಬಿಡಬೇಕು. ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ಯಾ ಭಾವ? ಪಕ್ಕದಲ್ಲಿ ಪುಣ್ಯ ಇಲ್ಲ ಅಲ್ವಾ, ಮತ್ ನಿದ್ದೆ ಹೇಗ್ ಬರುತ್ತೆ? ಅವಳು ನಿನ್ ಪಕ್ಕ ಯಾಕಿದ್ಲು? ಪಕ್ಕದಲ್ಲಂದ್ರೆ ಹತ್ರನೇ. ದಾರಿ ತಪ್ಪಿರೋ ಹುಡುಗಿ ಹೆದರ್ಕೊಳಲ್ವಾ? ಮತ್ತೆ ಹೆದರಿಕೆಯಲ್ಲಿ ನಿದ್ರೆ ಮಾಡಕ್ಕಾಗುತ್ತಾ ಹೇಳು? ಧೈರ್ಯ ಹೇಳ್ತಾ ಇದ್ದೆ. ಏನೇ ನಿನ್ ಚಿಂತೆ? ನಾನಾ? ಇದ್ದಕ್ಕಿದ್ದಂಗೆ ನಿನ್ನ ಮುಖದಲ್ಲಿರೋ ಸಂತೋಷ ನೋಡಿನೇ ಡೌಟ್ ಬಂತು ಕಣೆ. ಇವಾಗ ನನಗೆಲ್ಲ ಅರ್ಥ ಆಯ್ತು. ಅವಳ ಕಣ್ಣುಗಳಲ್ಲಿ ಆಸೆ ತುಂಬಿ ತುಳುಕ್ತಾ ಇದೆ. ನಡೆಯಕ್ಕೆ ಆಗ್ತಿಲ್ಲ ಪಾಪ. ಹೌದು ಅಮ್ಮವ್ರೆ, ಮೊದಲು ನಾಟಿ ವೈದ್ಯ ಮಾಡ್ಕೋಬೇಕು, ಇಲ್ಲಾಂದ್ರೆ ನನಗೆ ನೋವು ಕಡಿಮೆ ಆಗಲ್ಲ. ಯಾಕಮ್ಮ ಚಿಟ್ಕೆ ಹೊಡಿತಿದ್ಯಾ? ಅವಾಗ್ಲೇ ಹೇಳಿದ್ನಲ್ಲೇ, ಮುಂದೇನೇ ಎದುರು ಇವಳು ಸಾವನ್ನೇ ನಾನು ಎದುರು ನೋಡೋದು ಅಂತ. ಹೊರಡು. ಏಯ್, ಏನ್ ಮಾಡ್ತಾ ಇದ್ಯಾ? ನಾಟಿ ವೈದ್ಯ. ಬೇವಿನ ಸೊಪ್ಪಿನ ಮೂಲಿಕೆ ತಗೊಂಡು ಅದ್ರ ರಸನ ಹಾಕೊಂಡ್ರೆ ನೋವು ಕಮ್ಮಿ ಆಗತ್ತೆ. ನಾಟಿ ವೈದ್ಯ ಅಂತ ಹೇಳಿ ಈ ತರ ಎಲ್ಲ ಮಾಡಕ್ ಹೋದ್ರೆ ಸೆಪ್ಟಿಕ್ ಆಗುತ್ತೆ. ಎಸಿ ಎಸಿ ಅದನ್ನ.
ಈಗ ಇದೆಂತ ವೈದ್ಯ ಬಿಡು. ಈಗ ಮೂಲಿಕೆ ಎಲ್ ಸಿಗುತ್ತೋ ಏನೋ. ಅಯ್ಯೋ ಪುಣ್ಯ. ನೀನ್ ಯಾಕೆ ಬಂದೆ? ಒಬ್ಳೆ ಹೋಗ್ತಾ ಇದ್ದೀಯಲ್ವಾ, ಅದಕ್ಕೆ ನಿನ್ ಜೊತೆಗೆ ಬರ್ತಾ ಇದ್ದೀನಿ ಅಷ್ಟೇ. ಅಬ್ಬಾ, ಹುಡುಕಿನೇ ಸಾಯ್ತೀನ ಅಂತ. ಇನ್ನು ಎಲ್ಲಿದ್ಯೋ ಏನೋ. ಹೇ! ಅಮ್ಮ. ಏನು ತಲೆಗೆ ಏಟ್ ಬಿತ್ತ? ಹೌದು. ಔಷಧಿ ಹಚ್ಲಾ? ಔಷಧಿ ಹಚ್ತೀನಿ ಬಾ. ಅಲ್ಲ, ಏನೇ ನೀನು ಬಾಟ್ಲನ್ನ ಸೊಂಟದಲ್ಲಿ ಇಟ್ಕೊಂಡು ತಿರ್ಗಾಡ್ತಾ ಇದೀಯಾ? ಅಮ್ಮ. ಏ ದೂರ ಹೋಗು. ಇದೇನ್ ತಿರುಪತಿ ದರ್ಶನ ಅನ್ಕೊಂಡ್ಯಾ ಕ್ಯೂವಲ್ ನಿಲ್ಲೋದಕ್ಕೆ? ಇವಾಗ ಮೇಲ್ ಹೋಗೋದು ಹೇಗೆ? ಏಯ್, ನಾವು ಮೇಲ್ ಹೋಗೋದ್ ಬೇಡ, ಇಲ್ಲೇ ಇದ್ಬಿಡೋಣ. ಅಯ್ಯೋ ಕೋತಿ, ದೂರನೇ ಇರು. ಹತ್ರ ಬಂದ್ರೆ ಸಾಯಿಸ್ಬಿಡ್ತೀನಿ. ಹೋಗಿಲ್ಲ. ಕೋತಿ ತರ ಆಡ್ತೀಯ, ಎಲ್ಲ ನಿನ್ನಿಂದಾನೆ. ನಾನೇನ್ ಮಾಡ್ದೆ? ಮೊದ್ಲು ಬಿದ್ದಿದ್ದು ನೀನೆ. ನದಿಯಲ್ಲಿ ಸಿಕ್ಕಾಕೊಂಡ್ರೆ ಎಷ್ಟು ಚೆನ್ನಾಗಿರೋದು, ಆದ್ರೆ ಹೋಗಿ ಹೋಗಿ ಇಲ್ಲಿ ಸಿಕ್ಕಾಕೊಂಡ್ವಿ. ಏನು? ನದಿಯಲ್ಲಾದ್ರೆ ನೀರಿರೋದು, ಹಾಯಾಗಿ ಸ್ವಿಮ್ ಮಾಡ್ಬೋದಿತ್ತು. ಆದ್ರೆ ಇಲ್ಲಿ ಬರೀ ನಿನ್ ಕಣ್ಣೀರಿದೆ, ಅದ್ರಲ್ಲಿ ಏನ್ ಮಾಡಕ್ಕಾಗುತ್ತೆ? ಸುಮ್ನೆ ಇದೆಲ್ಲ ಮಾತಾಡೋ ಬದಲು ಮೇಲ್ ಹೋಗೋದು ಹೆಂಗೆ ಅಂತ ಯೋಚನೆ ಮಾಡು. ಹೇಳದ್ನಲ್ಲ ಇಲ್ಲೇ ಇರೋಣ ಅಂತ. ಹೇಳ್ದೆ ತಾನೆ, ದೂರ ಹೋಗು. ಇಷ್ಟೇ ಆಯ್ತು ಒಂದು. ಯಾರಾದ್ರೂ ಇದ್ದೀರಾ? ಯಾರು ಇಲ್ಲ. ಯಾರಾದ್ರೂ ಇದ್ದೀರಾ? ಯಾರು ಇಲ್ಲ, ಇಲ್ವೇ ಇಲ್ಲ. ಅಬ್ಬಾ. ಅಬ್ಬಾ. ಔಷಧಿ ಹಚ್ಲಾ? ಹೋಗಿ ಆ ಕಡೆ. ಅಮ್ಮ ದೇವ್ರೇ, ರೊಮ್ಯಾಂಟಿಕ್ ಆಗಿ ದಿನ ಪೂರ್ತಿ ಇದ್ರಲ್ಲ ಇರೋಣ ಅನ್ಕೊಂಡ್ರೆ ಇವಳು ಯಾಕೋ ಇಲ್ಲ ಸಾಯಿಸೋ ಥರ ಇದ್ದಾಳೆ. ಅಮ್ಮ, ಮೇಲ್ಗಡೆ ಯಾರಾದ್ರೂ ಇದ್ದೀರಾ? ಅಣ್ಣ, ಇವಳು ಯಾಕೋ ನನ್ನ ಸಾಯಿಸೋ ಥರ ಇದ್ದಾಳೆ, ಯಾರಾದ್ರೂ ಬೇಗ ಕಾಪಾಡಿ. ಯಾರಾದ್ರೂ ಇದ್ದೀರಾ? ಇಲ್ಲ, ಇಲ್ಲಿ ನಾನಿದ್ದೀನಿ. ಅಪ್ಪ, ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ? ಕಾಪಾಡಿ. ಎಸ್, ಒಂದ್ ಐಡಿಯಾ ಬಂತು. ಏನದು? ನಿನ್ ಸೊಂಟ ಹಿಡ್ಕೊಂಡು ಮೇಲೆತ್ತೀನಿ, ಆಮೇಲೆ ನೀನ್ ನನ್ ಕೈ ಹಿಡ್ಕೊಂಡು ಮೇಲೆತ್ತು. ಏನ್ ಮಾತಾಡ್ತಿದ್ಯಾ? ಸಾಯಿಸ್ಬಿಡ್ತೀನಿ. ನನ್ ಸೊಂಟ ಹಿಡ್ಕೊಳ್ತೀಯಾ? ಬರೀ ಇಂಥ ಯೋಚನೆಗಳೇ. ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ನನ್ ಸೊಂಟ ಹಿಡ್ಕೊಂಡು ನನ್ನ ಮೇಲೆತ್ತು, ಆಮೇಲೆ ನಾನ್ ಮೇಲೆ ಹೋಗಿ ನಿನಗೆ ಕೈ ಕೊಡ್ತೀನಿ. ಏನು ಚೆನ್ನಾಗಿಲ್ಲ. ನಾನ್ ಹೇಳ್ತೀನಿ ಕೇಳು. ನೀನ್ ಬಗ್ಗು, ನೀನ್ ಬೆನ್ ಮೇಲೆ ಹತ್ಕೊಂಡು ನಾನು ಆಚೆ ಕಡೆ ಹೋಗ್ತೀನಿ. ಏನ್ ಹಾಗೆ ನೋಡ್ತಿದ್ಯಾ? ಇವಾಗ ನಾನ್ ಬಗ್ಬೇಕಲ್ಲ? ಹೌದು. ಮೊದ್ಲು ಏನಾದ್ರೂ ನೀನ್ ಹೋದ್ರೆ ಆಮೇಲೆ ಯಾರಾದ್ರೂ ಬಂದು ನಾನು ಹೆಣ ಎತ್ಕೊಂಡು ಹೋಗ್ಬೇಕಾಗುತ್ತೆ. ಹೋಗ್ಲಿ ಬಿಡು, ಹಾಗೆ ಆಗ್ಲಿ, ಹತ್ಕೋ. ಬಗ್ಗು ಬಗ್ಗು ಬಗ್ಗು. ನೋಡ್ಕೊಂಡು ಹತ್ಕೋ, ಸೊಂಟ ಮುರಿಬೇಡ.
ಅಮ್ಮ ಅಪ್ಪ ಅಯ್ಯೋ ದೇವ್ರೆ ಎಷ್ಟು ಭಾರ ಇದೆಯೇ ಅಪ್ಪ ಏ ಲೂಸು ನೋಡ್ಕೊಂಡ್ ಹತ್ತೆ ಅಪ್ಪ ಅಯ್ಯಯ್ಯೋ ಅಯ್ಯೋ ನೋಡಕ್ ಮಾತ್ರ ಸಣ್ಣಕ್ಕಿದ್ಯಾ ಸರಿಯಾಗಿ ಭಾರ ಇದೆಯಾ ಅಪ್ಪ ದೇವ್ರೆ ಅಯ್ಯೋ ಅಯ್ಯೋ ಅಪ್ಪ ಏಯ್ ಅಲ್ಲಾಡ್ಬೇಡ ಕತ್ತೆ. ಆ ಹುಡುಗಿ ಜೊತೆ ನಮ್ಮ ಹುಡುಗನು ಗುಂಡಿಗೆ ಬಿದ್ದೋಗ್ಬಿಟ್ಟ ಅಮ್ಮ. ಛೇ, ಅಮ್ಮ ಅಯ್ಯೋ ಅಯ್ಯೋ ಕತ್ತೆ. ಮೇಲ್ ಏಳಬಾರ್ದು ಅಂತಿದ್ರೆ ಗುಂಡಿ ಹತ್ತಿ ಮೇಲ್ ಬರಕ್ ನೋಡ್ತಾ ಇದ್ದಾಳೆ. ಏನ್ ಮಾಡ್ಲಮ್ಮ? ಅವಳಿಗೆ ನಾವೇನಾದ್ರೂ ತೊಂದರೆ ಕೊಟ್ರೆ ಅನಿರುದ್ಧಕ್ಕೆಲ್ಲ ಗೊತ್ತಾಗೋಗ್ಬಿಡುತ್ತೆ. ಅವ್ನು ಹೋಗಿ ವಿಷಯ ನಮ್ಮ ಅಣ್ಣಂಗೆ ಹೇಳಿದ್ರೆ ಅದೇ ಗುಂಡಿಲಿ ನಮ್ಮೆಲ್ಲರೂ ಮುಚ್ಚಾಕ್ಬಿಡ್ತಾನ ಅವನು. ಈ ಸಾರಿ ಅವಳನ್ನ ಕಾಪಾಡೋಣ, ನಡೀರಿ. ಆಗ್ಲಮ್ಮ. ಯಾರಾದ್ರೂ ಇದೀರಾ? ಬಾರಮ್ಮ ಬಾರಮ್ಮ, ಈ ಕಡೆ ಬನ್ನಿ. ಹಾ ಬನ್ನಿ ಬನ್ನಿ, ಈ ಕಡೆ ಬನ್ನಿ, ಬನ್ನಿ ಬೇಗ ಬನ್ನಿ, ಈ ಬೇಗ ಕಡೆ ಬನ್ನಿ. ಇಲ್ಲೇ ನೋಡಿ ನೋಡಿ ನೋಡಿ, ಇಲ್ಲಿ ನೋಡಿ. ಅನಿರುದ್ಧ್, ಭಾವ, ಅತ್ತೆ ನನ್ನ ಕಾಪಾಡಿ ಪ್ಲೀಸ್, ಬೇಗ ನನ್ನ ಮೇಲೆ ಹೇಗೋ ಬಿದ್ದೆ ಒಳಗೆ. ಗೊತ್ತಿಲ್ಲ ಅತ್ತೆ, ಹೇಗೋ ಬಿದ್ದೆ. ಅಶ್ಯೋ, ಏಯ್ ಮೇಲಿಕೆತ್ತಿ ಇವ್ರನ್ನ. ಬೇಗ ನಮ್ಮನ್ನ ಮೇಲೆತ್ತಿ ಪ್ಲೀಸ್. ಅಮ್ಮ ನೀನೇನ್ ಬೇಗ ಎತ್ತಿ ಪ್ಲೀಸ್, ಸಾಯೋ ಥರ ಆಗಿದೆ. ಇನ್ನು ಎಷ್ಟೊತ್ತು ಬೇಕು ನಿಮ್ಗೆ? ಬನ್ನಿ ಬೇಗ ನಮ್ಮನ್ನ ಮೇಲೆತ್ತಿ ಪ್ಲೀಸ್. ಏನಾಗಲ್ಲ, ಬೇಕು ಕೊಡಿ, ಹಿಡ್ಕೊ, ಮೇಲ್ ಹತ್ತು, ಬೇಗ ಬಾ. ಪುಣ್ಯ ನೀನ್ ಹತ್ತು. ಭಾವ, ಭಾವ ಕೈ ಎತ್ತ ಅವಳ ಮೇಲಿಂದ. ಭಾವ, ಹತ್ತು. ಭಾವ, ಬಾ ಬಾ ಬಾ. ಭಾವ, ಹುಷಾರು, ನಿಧಾನ ನಿಧಾನ. ಹುಷಾರು. ಭಾವ, ನೀಗೇನು ಆಗಿಲ್ಲ ಭಾವ ನಿಂಗೇನೂ ಆಗಿಲ್ಲ ಅಲ್ವಾ? ನಂಗೇನು ಆಗಿಲ್ವೇ. ಕ್ಷಮಿಸ್ಬಿಡಿ ಅಪ್ಪ, ಕಾಡು ಪ್ರಾಣಿಗಳಿಗೆ ಇಟ್ಟಿದ್ದ ಬಲೆಗೆ ನೀವು ಜಾರ್ ಬಿದ್ಬಿಟ್ರಿ. ಪುಣ್ಯ ಬಿದ್ಲು ಅಂತ ಹೇಳಿ ಅವಳನ್ನ ಹಿಡಿಯೋದಕ್ಕೆ ಹೋಗಿ ನಾನು ಬಿದ್ದೆ. ಏಯ್, ಎಲ್ಲಿ ಬಿದ್ದೋದ್ರಿ? ಗುಂಡೇಲಿ ಗುಂಡಿಲೇ ಬಿದ್ದಿದ್ದು. ನೀನ್ ಹೋಗಿ ಭಾವನ್ ಮೇಲ್ ಬಿದ್ಯಾ ಅಥವಾ ಭಾವ ಬಂದು ನಿನ್ ಮೇಲ್ ಬಿದ್ರಾ? ಅಬ್ಬಬ್ಬಾ, ಏನೇ, ಎಲ್ಲಿ ಬಿದ್ರೆ ಏನಂತೆ? ಹುಷಾರಾಗಿ ಆಚೆ ಬಂದ್ರಲ್ಲ, ಅಷ್ಟು ಸಾಕು. ಬನ್ನಿ ಎಲ್ಲ ಹೋಗೋಣ. ಇದನ್ನ ಹೀಗೆ ಬಿಡಬೇಡಿ, ಬೇಗ ಇದನ್ನ ಸರಿಯಾಗಿ ಮುಚ್ಚಿ. ಆಗ್ಲಪ್ಪ. ಥ್ಯಾಂಕ್ ಯು ಬ್ರದರ್. ಹೋಗಿ ಬನ್ನಿ. ಸ್ವರ್ಣ ಕೇಸರಿ ಮೂಲಿಕೆ ಎಲ್ಲಿದ್ಯೋ ಏನೋ, ಇನ್ನೂ ನನ್ನ ಕೈಲಿ ಆಗಲ್ಲ ಅಮ್ಮ. ನಾವ್ ಅಂದ್ಕೊಂಡಿದ್ದು ಯಾವ್ದು ಕೂಡ ನಡೀತಾನೆ ಇಲ್ಲ. ಛೇ, ಅತ್ತೆ, ನಾನು ಆಗ್ಲೇ ಹೇಳಿದ್ನಲ್ಲ, ಗಿಡ ಬಳ್ಳಿ ಮೂಲಿಕೆಗಳನ್ನೆಲ್ಲ ನಂಬ್ಕೊಂಡು ನಾವೀಗ ಕಾಡಿಗೆ ಬರ್ಬೇಕಿತ್ತ? ಹೇಳಿದ್ರೆ ನಮ್ಮಪ್ಪ ಕೇಳ್ಬೇಕಲ್ಲ. ಭಾವ, ಅನಿರುದ್ಧ್, ಅನಿರುದ್ಧ್, ಭಾವ, ಅನಿರುದ್ಧ್, ಅನಿರುದ್ಧ್, ಎದ್ದೇಳು. ಅಯ್ಯೋ. ಪುಣ್ಯ ಎದ್ದೇಳು. ಅರಿ ಓಕೆ ಪುಣ್ಯ? ಭಾವ ನಿಂಗೇನೂ ಆಗಿಲ್ಲ ಅಲ್ವಾ? ನನಗೇನೂ ಆಗಿಲ್ಲ. ಏಯ್, ನಿನಗೇನು ಏಟಾಗಿಲ್ಲ ತಾನೆ? ಪುಣ್ಯ ಇದ್ದಿದ್ದಕ್ಕೆ ನಾನು ಬದುಕಿರೋದು. ಥ್ಯಾಂಕ್ ಯು ಪುಣ್ಯ.
ಅಮ್ಮ ಸಾಕಮ್ಮ, ಮೂಲಿಕೆನೂ ಬೇಡ ಏನೂ ಬೇಡ, ಮನೆಗೆ ಹೊರಟೋಗೋಣ ಬಾರಮ್ಮ. ಇವಾಗೇನು ಇಷ್ಟರಲ್ಲೇ ಮುಗ್ದೋಯ್ತು. ಇಲ್ಲೇ ಇದ್ರೆ ಈ ಸಲ ಯಾರಿಗೆ ಏನಾಗಿ ಹೋಗುತ್ತೋ ಏನೋ. ಅಮ್ಮ ಇಲ್ಲಿಂದ ಹೋಗೋಣ ಬಾರಮ್ಮ. ಆಯ್ತು ಇರು, ಹೋಗೋಣ. ಅಯ್ಯೋ, ಈ ತರ ಭಯ ಪಟ್ರೆ ಹೇಗಮ್ಮ? ಕಷ್ಟಪಟ್ಟು ಬಂದಿದೀವಲ್ವಾ? ಪ್ರಾಣನೇ ಬತ್ತೆ ಇಟ್ಟು ಬಂದಿದೀವಿ, ಕಷ್ಟ ಅಂತಿದ್ಯಲ್ಲೇ. ಇಲ್ಲಿದ್ದಿದ್ ಸಾಕು, ಹೋಗೋಣ ಬನ್ನಿ. ಅಮ್ಮ, ಅನಿರುದ್ಧ್, ಅಮ್ಮಮ್ಮ, ಅನಿರುದ್ಧ್, ಏನಾಯ್ತು ಪುಣ್ಯ? ಯಾಕೀಗ ಸಪ್ಪಗಿದೀಯಾ? ಮೂಲಿಕೆ ಸಿಕ್ತಲ್ವಾ? ಔಷಧಿ ಮಾಡಿದ್ಯಲ್ಲ? ಮಾಡಲಿಲ್ಲ ಅಮ್ಮ. ಎಷ್ಟು ಪ್ರಯತ್ನ ಪಟ್ರೂ ಆ ಮೂಲಿಕೆ ಸಿಗ್ಲೇ ಇಲ್ಲ. ಸ್ವರ್ಣಕೇಸರಿ ಸಿಗ್ಲಿಲ್ವಾ? ಏನೋ ಒಂದೋ ಎರಡೋ ವೈದ್ಯ ಕಲ್ತಿರೋಳ್ನ ಎಲ್ಲಾ ವೈದ್ಯ ಕಲ್ತಿರೋಳ್ ತರ ತಲೆ ಮೇಲೆ ಕೂರಿಸ್ಕೊಂಡ್ರಿ. ಯಾಕತ್ತೆ? ಅವಳ ಪ್ರಯತ್ನನ ಅವಳು ಮಾಡಿದಾಳಲ್ವಾ? ಗಿಡ ಮೂಲಿಕೆ ಸಿಕ್ಕಿಲ್ಲ ಅಂತ ಹೇಳಿ ಯಾಕೆ ಹಿಂಗೆ ಅವಳನ್ನ ಕೀಳಾಗಿ ಮಾತಾಡ್ತಾ ಇದ್ದೀರಾ? ಅಮ್ಮ ಏನ್ ಕೀಳಾಗಿ ಮಾತಾಡಿದ್ಲು? ಇರೋದನ್ನೇ ತಾನೇ ಹೇಳಿದ್ದು. ನಡೆದಿದ್ದನ್ನೇ ಹೇಳ್ತಾ ಇದ್ದೀನಿ. ಅವಳೇ ನನ್ನ ಪ್ರಾಣನ ಕಾಪಾಡಿದ್ದು ಅಂತಾನೂ ಹೇಳ್ತೀನಿ. ಜೀವ ಕಾಪಾಡಿದ್ಲಾ? ಏನನಿರೋದ್? ಏನಾಯ್ತೋ? ಪ್ರಾಣ ಕಾಪಾಡಿದ್ಲು ಅಂದ್ರೆ ಏನು? ಹೌದಮ್ಮ, ನಾನು ಅಲ್ಲಿಗೆ ಹೋದಾಗ ತುಂಬಾ ಸಲ ಇವಳು ನನ್ನ ಪ್ರಾಣನ ಕಾಪಾಡಿದ್ಲಮ್ಮ. ಮತ್ತೊಂದ್ಸಲ ನನ್ ಮಗನ್ ಪ್ರಾಣ ಕಾಪಾಡ್ದೆ. ನಿನ್ ಋಣ ಎಷ್ಟು ಜನ್ಮ ಎತ್ತಿದ್ರು ತೀರ್ಸಕ್ಕಾಗಲ್ಲಮ್ಮ. ಇದಲ್ದೆ ಬೇರೆ ಏನ್ ಕೊಡ್ಬೇಕು ಅಂತ ನನಗ್ ಗೊತ್ತಾಗ್ತಿಲ್ಲಮ್ಮ. ಅಯ್ಯೋ ಬೇಡಮ್ಮ. ಅಮ್ಮ, ನನ್ ಮೊಮ್ಮಗನ್ ಜೀವ ಕಾಪಾಡಿದಿಕ್ಕೆ ಸಂತೋಷದಿಂದ ಕೊಡ್ತಿದ್ದಾಳೆ, ಬೇಡ ಅನ್ಬಾರ್ದಮ್ಮ. ಹಾಗಾದ್ರೆ ಇವರೇ ನನ್ನ ಪ್ರಾಣನ್ ಕಾಪಾಡಿದ್ದು ಅಮ್ಮ. ನಿಮ್ ಪ್ರಾಣ ಕಾಪಾಡದ್ನಾ? ಹೌದಮ್ಮ. ಅಷ್ಟಕ್ಕೂ ಏನ್ ನಡೀತು ಅಂದ್ರೆ ನಾನು ಯಾವ ಬಹುಮಾನನೂ ತಗೊಳಕ್ಕಾಗಲ್ಲ ಅಮ್ಮ. ಪರವಾಗಿಲ್ಲ ಬಿಡು. ಇವಾಗ ಕೊಡ್ಬೇಕಾಗಿರೋ ಗಿಫ್ಟನ್ನ ಸರಿಯಾದ ಸಮಯ ಬಂದಾಗ ನಾನೇ ಕೇಳ್ತೀನಿ. ಪುಣ್ಯ, ನಿನ್ನ ಆ ದೇವ್ರು ನನ್ ಮಗನ್ ಕ್ಷೇಮಕ್ಕೋಸ್ಕರನೇ ಇಲ್ಲಿಗೆ ಕಳ್ಸಿದ್ದಾರೆ ಅನ್ಸುತ್ತಮ್ಮ.
ಆ ಪುಣ್ಯ ಬಂಗ್ಲೆಯಲ್ಲಿ ಎಲ್ಲಾರ ಮನದಲ್ಲೂ ರಾರಾಜಿಸ್ತಾ ಇದ್ದಾಳೆ. ಇನ್ನು ಅವಳು ಸಿಂಹಾಸನ ಏರೋದ್ರಲ್ಲಿ ದೂರನೇ ಇಲ್ಲ. ಎಲ್ಲರೂ ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ ಪಶುಪತಿ. ನನ್ನ ಮಗಳ ಭವಿಷ್ಯ ನಾಶ ಆಗೋಗುತ್ತೇನೋ ಅನ್ಸ್ತದೆ. ಏನ್ ನಡೀತು ಭದ್ರಾವತಿ? ಛೇ, ಅಷ್ಟಕ್ಕೊಳ್ಳು ವಿಷಯ ನಿಮ್ಮ ಹತ್ರ ಹೇಳೋದಕ್ಕೆ ನನ್ಗೆ ಅಸಹ್ಯ ಆಗುತ್ತೆ. ಆ ಗಂಡಾಂತರದಿಂದ ಅನಿರುದ್ಧನ ಕಾಪಾಡಿದ್ಲು ಅಂತ ನಮ್ಮ ಅತ್ತಿಗೆ